ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾನು ಸ್ಟಡಿ ಗ್ರೂಪ್ ಚಾನಲ್ನಿಂದ ಮಾತಾಡ್ತಾ ಇದ್ದು, ಹಿಂದೆ ಬಿಟ್ಟಿರ್ತಕ್ಕಂಥ ವೀಡಿಯೋಸ್ಗಳನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ಇಂದು ಕೂಡ 10 ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮೊದಲನೇದಾಗಿ ನೀವು ನಮ್ಮ ವೀಡಿಯೋಸ್ಗಳನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹಾಗಿದ್ದರೆ ಪಕ್ಕದಲ್ಲೇ ಕಾಣ್ತಾ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಬೆಲ್ ಬಟನನ್ನು ಒತ್ತಿ ಅಂತ ಹೇಳ್ತಾ, ಇವತ್ತು ಕೂಡ 10 ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡೋಣ. ಬನ್ನಿ ನೋಡೋಣ. ನೋಡಿ, ನಿಮ್ಮ ಮುಂದೆ 10 ಕ್ವಶನ್ಸ್ಗಳು ಕಾಣ್ತಾ ಇವೆ. ಈ 10 ಕ್ವಶನ್ಸ್ಗಳನ್ನು ಇವತ್ತು ನೋಡೋಣ. ನೋಡಿ, ಮೊದಲೇ ಕ್ವಶನ್ ಏನಿದೆ ಅಂದರೆ, ಶಂಕರಾಚಾರ್ಯರ ಪ್ರಸಿದ್ಧ ಕೃತಿ ಯಾವುದು? ನೋಡಿ, ಮೊದಲನೇ ಕ್ವಶನ್, ಶಂಕರಾಚಾರ್ಯರ ಪ್ರಸಿದ್ಧ ಕೃತಿ ಯಾವುದು? ನೋಡಿ, ಆನ್ಸರ್ ಏನಂದರೆ ಭಜಗೋವಿಂದ. ಭಜಗೋವಿಂದ ಶಂಕರಾಚಾರ್ಯರ ಪ್ರಸಿದ್ಧ ಕೃತಿ. ಇದು 1ನೇ ಕ್ವಶನ್. ಆದರೆ 2ನೇ ಕ್ವಶನ್ ಏನಿದೆ ಅಂತ ನೋಡಿ. ರಾಮಾನುಜರ ಜನ್ಮಸ್ಥಳ ಯಾವುದು? ರಾಮಾನುಜರ ಜನ್ಮಸ್ಥಳ ಯಾವುದು? ನೋಡಿ, ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ರಾಮಾನುಜರ ಜನ್ಮಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಆನ್ಸರ್ ಏನಿದೆ ಅಂದರೆ ಚೆನ್ನೈ ಸಮೀಪದ ಶ್ರೀ ಪೇರಂಬುದನೂರು. ಚೆನ್ನೈ ಸಮೀಪದಲ್ಲಿ ಇರ್ತಕ್ಕಂಥ ಶ್ರೀ ಪೇರಂಬುದನೂರು ರಾಮಾನುಜರ ಜನ್ಮಸ್ಥಳವಾಗಿದೆ. ನೆಕ್ಸ್ಟು 3ನೇ ಕ್ವಶನ್ ನೋಡಿ, ಏನಿದೆ ಅಂದರೆ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಯಾವಾಗ ಘೋಷಿಸಲಾಯಿತು? ನೋಡಿ, ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಯಾವಾಗ ಅಂದರೆ ಯಾವ ವರ್ಷದಲ್ಲಿ ಘೋಷಿಸಲಾಯಿತು? ಆನ್ಸರ್ ಏನಿದೆ ಅಂದರೆ 13/2/2024ರಂದು. ನೋಡಿ, 13/2/2024ರಂದು ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಲಾಗಿದೆ. 4ನೇ ಕ್ವಶನ್ ನೋಡಿ, ಶ್ರೀ ಮಧ್ವಾಚಾರ್ಯರ ಆರಾಧ್ಯ ದೇವರು ಯಾರು? ಶ್ರೀ ಮಧ್ವಾಚಾರ್ಯರ ಆರಾಧ್ಯ ದೇವರು ಯಾರು? ನೋಡಿ, ಆನ್ಸರ್ ಏನಂದರೆ ಶ್ರೀ ಮಧ್ವಾಚಾರ್ಯರ ಆರಾಧ್ಯ ದೇವರು ವಿಷ್ಣು. ನೋಡಿ, 5ನೇ ಕ್ವಶನ್ ಏನಿದೆ ಅಂದರೆ ಸೋಲಂಕಿಯರ ಮನೆತನದ ಸ್ಥಾಪಕ ಯಾರು? ಸೋಲಂಕಿಯರ ಮನೆತನದ ಸ್ಥಾಪಕ ಯಾರು? ಆನ್ಸರ್ ಏನಂದರೆ 1ನೇ ಮೂಲರಾಜ ಸೋಲಂಕಿಯರ ಮನೆತನದ ಸ್ಥಾಪಕ. 6ನೇ ಕ್ವಶನ್ ನೋಡಿ, ಕರಿಬಕಂದರವನ್ನು ಸೃಷ್ಟಿಸಿದ ಜಲಪಾತ ಯಾವುದು? ನೋಡಿ, ಕರಿಬಕಂದರವನ್ನು ಸೃಷ್ಟಿಸಿದಂಥ ಜಲಪಾತ ಯಾವುದು ಅಂದರೆ ವಿಕ್ಟೋರಿಯಾ. ಆನ್ಸರ್ ಏನಂದರೆ ವಿಕ್ಟೋರಿಯಾ. ನೆಕ್ಸ್ಟ್ ಕ್ವಶನ್ ನೋಡಿ, 7ನೇ ಕ್ವಶನ್ ಏನಿದೆ ಅಂದರೆ ಆಫ್ರಿಕಾದಲ್ಲಿ ಹರಿಯುವ 2ನೇ ಉದ್ದವಾದ ನದಿ ಯಾವುದು? ಆಫ್ರಿಕಾದಲ್ಲಿ ಹರಿತಕ್ಕಂತಹ 2ನೇ ಉದ್ದವಾದ ನದಿ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ನೋಡಿ, ಆನ್ಸರ್ ಏನಿದೆ ಅಂದರೆ ಕಾಂಗೋ ನದಿ. ನೋಡಿ, ಆಫ್ರಿಕಾದಲ್ಲಿ ಹರಿಯುವ ಎರಡನೇ ಉದ್ದವಾದ ನದಿ ಕಾಂಗೋ ನದಿ. 8ನೇ ಕ್ವಶನ್ ನೋಡಿ, ಪ್ರಪಂಚದ 2ನೇ ಅತಿ ಆಳವಾದ ಸರೋವರ ಯಾವುದು? ಪ್ರಪಂಚದ 2ನೇ ಅತಿ ಆಳವಾದ ಸರೋವರ ಯಾವುದು ಅಂತ ಕ್ವಶನ್ನು. ನೋಡಿ, ಆನ್ಸರ್ ಏನಿದೆ ಅಂದರೆ ಟಾಂಗನಿಕಾ. ನೋಡಿ, ಟಾಂಗನಿಕಾ ಎಂಬ ಸರೋವರು ಪ್ರಪಂಚದ 2ನೇ ಅತಿ ಆಳವಾದ ಸರೋವರವಾಗಿದೆ. ನೋಡಿ, 9ನೇ ಕ್ವಶನ್ ಏನಿದೆ ಅಂದರೆ ಯುರೋಪ್ ಖಂಡದ ಉತ್ತರಕ್ಕೆ ಯಾವ ಸಮುದ್ರವಿದೆ? ನೋಡಿ, ಯುರೋಪ್ ಖಂಡದ ಉತ್ತರಕ್ಕೆ ಯಾವ ಸಮುದ್ರವಿದೆ ಕ್ವಶನ್ ಇದು. ಯುರೋಪ್ ಖಂಡದ ಉತ್ತರಕ್ಕೆ ಯಾವ ಸಮುದ್ರವಿದೆ ಅಂತ ಕ್ವಶನ್ ಇದೆ. ನೋಡಿ, ಆನ್ಸರ್ ಏನಂದರೆ ಬೇರೆಂಟ್ಸ್ ಸಮುದ್ರ. ಬೇರೆಂಟ್ಸ್ ಸಮುದ್ರವು ಯುರೋಪ್ ಖಂಡದ ಉತ್ತರಕ್ಕೆ ಇರುವಂತಹ ಸಮುದ್ರವಾಗಿದೆ. ನೋಡಿ, 10ನೇ ಕ್ವಶನ್ನು ಕೊನೆ ಕ್ವಶನ್ ಏನಿದೆ ಅಂದರೆ ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಯಾವುದು? ನೋಡಿ, ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿ ಯಾವುದು ಅಂತ ಕ್ವಶನ್ ಇದೆ. ನೋಡಿ, ಆನ್ಸರ್ ಏನಂದರೆ ಟಿಬೆಟ್ ಇದು ಪ್ರಪಂಚದ ಅತಿ ಎತ್ತರವಾದ ಪ್ರಸ್ಥಭೂಮಿಯಾಗಿದೆ. ನೋಡಿ, ಅಷ್ಟೇ ಅಲ್ಲದೆ ಇದನ್ನು ಪ್ರಪಂಚದ ಮೇಲ್ಛಾವಣಿ ಅಂತಲೂ ಕರೀತಾರೆ. ಯಾವುದನ್ನು? ಟಿಬೆಟ್ ಪ್ರಸ್ಥಭೂಮಿಯನ್ನು ಪ್ರಪಂಚದ ಮೇಲ್ಛಾವಣಿ ಅಂತಲೂ ಕರೀತಾರೆ. ನೋಡಿ, ಇಲ್ಲಿಗೆ 10 ಕ್ವಶನ್ಸ್ಗಳು ಮುಗಿದು ಇಲ್ಲಿಯವರೆಗೆ ವಿಡಿಯೋನ ವೀಕ್ಷಿಸಿರುವ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಹಾಗೆ ಇದೇ ರೀತಿ ಮುಂದಿನ ವಿಡಿಯೋದಲ್ಲೂ ಕೂಡ 10 ಕ್ವಶನ್ಸ್ಗಳನ್ನು ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯಗೊಳಿಸುತ್ತೇವೆ.